ಪೋಸ್ಟ್ ಅಷ್ಟೇ ಅಲ್ಲ, ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರು ಎಫ್ಐಆರ್ ಫಿಕ್ಸ್. ಅವಹೇಳನಕಾರಿ ಕಾಮೆಂಟ್ ಹಾಕಿದವರ ವಿರುದ್ಧ ಸುಮೋಟೋ ಅಸ್ತ್ರ. ಬೆಂಗಳೂರು ಸಿಸಿಬಿ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಜೆಐ ವಿರುದ್ಧ ಕೆಟ್ಟದಾಗಿ ಕಾಮೆಂಟ್ ಹಾಕಿದವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸಿಜೆಐ ರತ್ತ ಶೂ ಎಸೆದ ಕೇಸ್ ಸಂಬಂಧ ಪೋಸ್ಟ್ಗೆ ಕೆಟ್ಟ ಕಾಮೆಂಟ್ ಅನ್ನು ಹಾಕಲಾಗಿತ್ತು. ಕೇಸರಿ ನಂದನ್, ಶ್ರೀಧರ್ ಕುಮಾರ್, ನಾಗೇಂದ್ರ ಪ್ರಸಾದ್, ರಮೇಶ್ ನಾಯಕ್, ಮಂಜುನಾಥ್, ಎಂಸಿ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅವಹೇಳನ, ಬೆದರಿಕೆ ಒಡ್ಡುವ ರೀತಿ ಕಮೆಂಟ್ ಹಾಕಿದ್ದ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ನೋಡಿ, ಸಿಜೆ ಅವರ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ದೇಶವ್ಯಾಪಿ ಚರ್ಚೆ ಆಗ್ತಾ ಇರುವಂಥದ್ದು. ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಕೆಲವರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು, ಒಂಥರ ಬೆದರಿಕೆ ಹಾಕೋ ರೀತಿಯಲ್ಲೆಲ್ಲ. ಅಂಥವ್ರ ವಿರುದ್ಧವೂ ಕೂಡ ಇದೀಗ ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಹೆಚ್ಚಿನ ರೀತಿಯಾದಂಥ ನಿಗಾ ಇಡುವಂಥ ಕೆಲಸವನ್ನು ಸೈಬರ್ ಕ್ರೈಮ್ ಮಾಡ್ತಾ ಇರುವಂಥದ್ದು. ಹಲವು ಪ್ರಕರಣಗಳಲ್ಲಿ ಈ ಕಾಮೆಂಟು, ಈ ಮೆಸೇಜು, ಇದ್ರಗಳಿಂದಲೇ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಆ ರೀತಿಯಾಗಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಯಾರೆಲ್ಲ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಕಮೆಂಟ್ ಹಾಕಿದ್ರು, ಬೆದರಿಕೆ ಹಾಕಿದ್ರು ಅಂಥವರ ವಿರುದ್ಧ ಇದೀಗ ಎಫ್ಐಆರ್ ಅನ್ನು ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದಲ್ಲಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಏನಿದೆ ಡೀಟೇಲ್ಸ್? ನೀತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮನಸ್ಸಿಗೆ ಬಂದಂತೆ ಯಾವುದೋ ಒಂದು ಪ್ರಕರಣ, ಯಾವುದೋ ಒಂದು ಇನ್ಸಿಡೆಂಟ್ ಎಲ್ಲೇ ಆದ್ರೂ ಕೂಡ ಅವ್ರಿಗೆ ಇಷ್ಟ ಬಂದ ರೀತಿಯಲ್ಲಿ ಈ ಪೋಸ್ಟ್ ಗಳನ್ನ ಹಾಕುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೋ ಒಬ್ಬರಿಗೆ ಮಾನಹಾನಿ ಮಾಡುವಂಥದ್ದು, ಅವರ ಗೌರವಕ್ಕೆ ಧಕ್ಕೆ ತರುವಂತ ಕೆಲಸಗಳನ್ನ ಮಾಡುವಂಥದ್ದು, ಅವಹೇಳನಕಾರಿಯಾಗಿ ಪೋಸ್ಟ್ ಗಳನ್ನ ಎಲ್ಲೋ ಕೂತ್ಕೊಳ್ಳುವಂಥದ್ದು, ಪೋಸ್ಟ್ ಮಾಡುವಂಥದ್ದು, ಮತ್ತೆ ಅದಕ್ಕೆ ಏನೋ ಹಿಂದೆ ಮುಂದೆ ಅದಕ್ಕೆ ಒಂದು ತಾರ್ಕಿಕ ಅಂತ್ಯನೇ ಇರಲ್ಲ. ಏನೋ ಮನಸ್ಸಿಗೆ ಇವ್ರಿಗೆ ಟೈಮ್ ಪಾಸ್ಗೆ ಇಚ್ಛೆ ಬಂದ ರೀತಿಯಲ್ಲಿ ಇವರು ಪೋಸ್ಟ್ ಗಳನ್ನ ಹಾಕೊಂಡು ಕೂತ್ಕೊಳ್ಳುವಂಥದ್ದು. ಅಂದ್ರೆ ಇಡೀ ಇನ್ಸಿಡೆಂಟ್ ನ ತಲೆ ಬಿಡೋ ಇವ್ರಿಗೆ ಅರ್ಥನೇ ಆಗಿರಲ್ಲ. ಯಾಕಾಗಿರುತ್ತೆ, ಎಲ್ಲಾಗಿರುತ್ತೆ, ಹೇಗಾಗಿದೆ, ಆ ಪ್ರಕರಣ ಯಾವ ರೀತಿಯಾಗಿ ನಡೀತಾ ಇದೆ, ಪೊಲೀಸರ ತನಿಖೆಯಲ್ಲಿದ್ಯಾ ಇಲ್ವಾ, ಇದು ಯಾವ್ದು ಕೂಡ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಎಲ್ಲೋ ಕುತ್ಕೊಂಡು ಮನ್ಸಿಗೆ ಬಂದಂತ ಮತ್ತೊಬ್ಬರ ಗೌರವಕ್ಕೆ ಧಕ್ಕ ತರೋ ರೀತಿಯಲ್ಲಿ ಇವರು ಕಮೆಂಟ್ ಗಳನ್ನ ಹಾಕುವಂಥದ್ದು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರ ಮೇಲೆ ಏನು ಶೂ ಅನ್ನು ಎಸೆದ ಪ್ರಕರಣ ಏನಿತ್ತು, ಅದಕ್ಕೆ ಸಂಬಂಧಪಟ್ಟಾಗೆ ಮನಸ್ಸು ಬಂದಂತೆ ಇವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೆಂಗಳೂರಿನಲ್ಲಿ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ಗಳೇನಿದೆ, ಸೊ ಇದನ್ನ ಗಮನಿಸಿ ಸದ್ಯ ಅಂತವ್ರ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ರೀತಿಯಾಗಿ ಮನಸ್ಸಿಗೆ ಬಂದ ರೀತಿಯಲ್ಲಿ ಯಾರು ಪೋಸ್ಟ್ ಗಳನ್ನ ಹಾಕಿದ್ದಾರೆ ಅಂತ ಆರೋಪಿಗಳನ್ನ ಬಂಧನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಒಂದು ಕಡೆ ಬೆಂಗಳೂರು ಪೊಲೀಸರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಮನಸ್ಸಿಗೆ ಬಂದಂತೆ ಪೋಸ್ಟ್ ಗಳನ್ನ ಹಾಕೋದು, ಎಲ್ಲ ಕೋಮು ಗಲಭೆಯನ್ನು ಹುಟ್ಟಾಕುವಂಥದ್ದು, ಎರಡು ಧರ್ಮಗಳ ನಡುವೆ ಗಲಾಟೆಯನ್ನ ತಂದು ಹಾಕುವಂಥದ್ದು, ಯಾವುದೇ ಕೆಲಸಗಳನ್ನ ಮಾಡಿದ್ರೆ ಪೊಲೀಸರು ಸುಮ್ಮನಿರೋದಿಲ್ಲ. ಅಂತವ್ರ ವಿರುದ್ಧ ಕಠಿಣವನ್ನ ಕಾನೂನು ಕ್ರಮವನ್ನ ಜರುಗಿಸ್ತೀವಿ ಅಂತ ಹೇಳಿ ಈಗಾಗಲೇ ಹಿಂದೆ 2-3 ಪ್ರಕರಣಗಳಲ್ಲೂ ಕೂಡ ಆಗಿದೆ. ಇನ್ನು ರಮ್ಯಾ ಅವರು ಕೊಟ್ಟಿದ್ದ ದೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಹಲವರ ಬಂಧನ ಆಗಿರುವಂತದ್ದು. ಸೊ ಅದೇ ರೀತಿಯಲ್ಲಿ ಈ ಪ್ರಕರಣ ಕೂಡ ಗಮನಿಸಿರುವ ಪೊಲೀಸರು ಸದ್ಯ ಎಫ್ಐಆರ್ ದಾಖಲು ಮಾಡಿದರೆ ಸದ್ಯದಲ್ಲಿ ಅಂತ ಆರೋಪಗಳನ್ನು ಕೂಡ ಬಂಧನ ಮಾಡುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮ ಡೀಟೇಲ್ಸ್ ಹಾಕಿ.